ನಾನು ಹಿಂದೂ ಆಗಿನೇ ಹುಟ್ಟಿದ್ದೀನಿ, ಹಿಂದೂ ಆಗಿನೇ ನಾನು ಸಾಯ್ತೀನಿ, ಎಲ್ಲ ಧರ್ಮವನ್ನ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ರಾಜಕೀಯವಾಗಿ ವಿರೋಧಿ ಮಾಡೋರಿಗೆ ಡಿ.ಕೆ ತಿರುಗೇಟನ ಕೊಟ್ಟಿದ್ದಾರೆ. ನಾನು ಹುಟ್ಟಿರೋದು ಹಿಂದೂ ಆಗಿ, ಸಾಯೋದು ಹಿಂದೂ ಆಗಿ, ಬಟ್ ಎಲ್ಲ ಧರ್ಮದವ್ರನ್ನು ಎಲ್ಲ ಧರ್ಮವನ್ನ ಕೂಡ ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಡಿ.ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಕುಂಭಮೇಳಕ್ಕೂ ಹೋದಂತಹ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬಂದಿತ್ತು. ಆಗಿದ್ದು ಕೂಡ ಡಿ.ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಹಿಂದೂ ಆಗಿರೋದ್ರಿಂದಾಗಿ ಎಲ್ಲ ಧರ್ಮವನ್ನು ನಾನು ಪ್ರೀತಿಸ್ತೀನಿ, ಹಿಂದೂ ಆಗಿನೇ ಇದ್ದೀನಿ, ನಾನು ಹಿಂದೂ ಆಗಿಲ್ಲ ಅಂತ ಹೇಳಲ್ಲ, ಸಾಯೋದು ಹಿಂದೂ ಆಗಿ ಸಾಯ್ತೀನಿ, ಬಟ್ ಪ್ರೀತಿ ವಿಶ್ವಾಸ ಅಂತ ಬಂದಾಗ ಎಲ್ಲ ಧರ್ಮದ ಮೇಲಿರುತ್ತೆ ಅಂತ ಹೇಳಿ ಡಿ.ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದು. ಇದು ರಾಜಕೀಯವಾಗಿ ವಿರೋಧಿಸುವವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ನಾನು ಹಿಂದೂ ಆಗೇ ಹುಟ್ಟಿದ್ದೀನಿ, ಹಿಂದೂ ಆಗೇ ಸಾಯ್ತೇನೆ, ಡಿ.ಕೆ ಹೇಳಿಕೆ. ಸದ್ಗುರು ಜಗ್ಗಿ ವಾಸುದೇವ್ ಅವರು ಇಶಾ ಫೌಂಡೇಶನ್ನಲ್ಲಿ ಶಿವರಾತ್ರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಕೂಡ. ಆ ಆಚರಣೆಯಲ್ಲಿ ಈ ಬಾರಿ ಡಿ.ಕೆ ಶಿವಕುಮಾರ್ ಅವರು ಕೂಡ ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ತಿಳಿಸಿರೋದು ನೀವು ನೋಡ್ತಾ ಇದ್ದೀರ ಫೋಟೋದಲ್ಲಿ, ಇಶಾ ಫೌಂಡೇಶನ್ಗೆ ಹೋಗಿದ್ರು. ನಾನೆಲ್ಲ ಧರ್ಮವನ್ನು ಪ್ರೀತಿಸ್ತೀನಿ, ನಾನು ಹಿಂದೂ ಆಗಿದ್ದೀನಿ, ಎಲ್ಲ ಧರ್ಮವನ್ನು ಪ್ರೀತಿಸ್ತೀನಿ, ಶಿವರಾತ್ರಿ ಹಿಂದೂಗಳ ಹಬ್ಬನೇ ಮತ್ತು ಬೇರೆ ಯಾವ ಹಬ್ಬನೂ ಅಲ್ಲ, ಆದರೂ ವಿರೋಧಿಗಳಿಗೆ ತಿರುಗೇಟನ್ನು ಈ ರೀತಿ ಕೊಟ್ಟಿದ್ದಾರೆ. ಸದ್ಗುರು ಜಗ್ಗಿ ವಾಸುದೇವನ್ನ ಹಾಡಿ ಹೊಗಳಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಡಿ.ಕೆ ಶಿವಕುಮಾರ್, ಅಮಿತ್ ಶಾ ಅವರು ಕೂಡ ಅವರೊಟ್ಟಿಗೆ ಇದ್ದುದನ್ನು ನೀವು ಗಮನಿಸಬಹುದು. ನಡೆದಂತಹ ಇಶಾ ಫೌಂಡೇಶನ್, ಕೊಯಮತ್ತೂರಿನಲ್ಲಿರುವಂತಹ ಇಶಾ ಫೌಂಡೇಶನ್, ಸೊ ಅಲ್ಲಿ ಆಧ್ಯಾತ್ಮ ಬದುಕಿನ ಕುರಿತು ಕೂಡ ನಾನು ಮಾತನಾಡಿದೆ ಜಗ್ಗಿ ವಾಸುದೇವ್ ಅವರ ಬಳಿ ಅಂತ ಹೇಳಿ ಡಿ.ಕೆ ಶಿವಕುಮಾರ್ ತಿಳಿಸಿದ್ದಾರೆ.